ಫ್ರೆಂಡ್ಸ್, ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋದಾದರೆ ಮೇ ತಿಂಗಳ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಮುಂದಿನ ಭಾಗವನ್ನು ನೋಡೋಣ. ಇದು ಕೊನೆಯ ವಿಡಿಯೋ ಆಗಿರುತ್ತೆ. ಎಲ್ಲರೂ ಆದಷ್ಟು ಬೇಗ ಎಲ್ಲ ವಿಡಿಯೋನ ನೋಡಿಕೊಳ್ಳಿ ಮತ್ತು ಪೂರ್ತಿಯಾಗಿ ನೋಡಿ ಎಂಡುವರೆಗೂ. ನಿಮಗೆ ಉಪಯುಕ್ತವಾಗಿರುತ್ತೆ. ಯಾಕಂದರೆ ಇವೆಲ್ಲ ಕರೆಂಟ್ ಅಫೇರ್ಸು ಎಲ್ಲ ನೀವು ನೋಡಿರ್ತೀರ, ಅದನ್ನು ರಿವೈಸನ್ ಮಾಡಿದಂಗೆ. ಓಕೆ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ವಿಶ್ವ ಕರಕುಶಲ ಅಂತಾರಾಷ್ಟ್ರೀಯ ಪರಿಷತ್ತು ಅಂದರೆ ಇದು ಸ್ಥಾಪನೆಯಾಗಿದ್ದು 1964ರಲ್ಲಿ. ಇದರ ಕುವೈತ್ ಮೂಲದ ಸಂಸ್ಥೆಯಾಗಿದೆ. ಇದು ಪ್ರಪಂಚದಾದ್ಯಂತ ಸಾಂಪ್ರದಾಯಿಕ ಕರಕುಶಲಗಳ ವಸ್ತುಗಳ ಗುರುತಿಸುವಿಕೆ ಮತ್ತು ಸಂರಕ್ಷಣೆಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇದು ಯಾವುದು? ವಿಶ್ವ ಕರಕುಶಲ ಅಂತಾರಾಷ್ಟ್ರೀಯ ಪರಿಷತ್ತು. ಇದು 1964 ಜೂನ್ 12ರಂದು ನ್ಯೂಯಾರ್ಕ್ನಲ್ಲಿ ನಡೆದ 1ನೇ ವಿಶ್ವ ಕರಕುಶಲ ಕೌನ್ಸಿಲ್ ಸಾಮಾನ್ಯ ಸಭೆಯಲ್ಲಿ ವಿಶ್ವ ಕರಕುಶಲ ಮಂಡಳಿಯನ್ನು ಐಲೀನ್ ಓಸ್ಲೋಬನ್, ವಾಂಡರ್ಬಿಲ್ಟ್ ವೆಬ್, ಮಾರ್ಗರೆಟರ್ ಎಂ ಪ್ಯಾಚ್ ಮತ್ತು ಕಮಲಾದೇವಿ ಚಟ್ಟೋಪಾಧ್ಯಾಯ ಅವರು ಸ್ಥಾಪಿಸಿದ್ದಾರೆ. ಈ ಸಂಸ್ಥೆ ಪ್ರಾರಂಭದಲ್ಲಿ ಯುನೆಸ್ಕೋದೊಂದಿಗೆ ಸಲಹಾ ಸ್ಥಾನಮಾನವನ್ನು ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿತ್ತು. ಯಾವುದು? ವಿಶ್ವ ಕರಕುಶಲ ಅಂತಾರಾಷ್ಟ್ರೀಯ ಪರಿಷತ್ತು. ಇದೊಂದು ಅಂತಾರಾಷ್ಟ್ರೀಯ ಮಟ್ಟದ ಲಾಭರಹಿತ ಸಂಸ್ಥೆಯಾಗಿದೆ ಎಂದು ನಾವು ಹೇಳಬಹುದು. ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ಕರಕುಶಲ ಕಾರ್ಮಿಕರ ದಿನಾಚರಣೆ ಅಂದರೆ ಏಪ್ರಿಲ್ 18. ಇದು ಅಂತಾರಾಷ್ಟ್ರೀಯ ಕುಶಲ ಕರ್ಮಿಗಳು ಏಪ್ರಿಲ್ 18ನೇ ತಾರೀಕಂದು ದಿನಾಚರಣೆಯನ್ನು ಮಾಡುತ್ತಾರೆ. ಇದರ ಉದ್ದೇಶ ಕುಶಲಕರ್ಮಿಗಳನ್ನು ಸಬಲೀಕರಣಗೊಳಿಸುವುದಾಗಿದೆ. ಅದೇ ರೀತಿಯಾಗಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಇದು ಕುಶಲಕರ್ಮಿಗಳಿಗೆ ಕೌಶಲ್ಯ ಉನ್ನತೀಕರಣ, ಟೂಲ್ ಕಿಟ್ ಉತ್ತೇಜನ, ಸಾಲ ಬೆಂಬಲ, ಡಿಜಿಟಲ್ ಪರಿವರ್ತನೆ ಮತ್ತು ಮಾರುಕಟ್ಟೆ ಬೆಂಬಲ ನೀಡುವುದಾಗಿದೆ. ಯಾವುದು? ಇದು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ. ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರಶ್ನೆಯನ್ನು ಕೇಳಿದ್ದಾರೆ ಈಗಾಗಲೇ. ಅದೇ ರೀತಿ ಮುಂದೆ ನೋಡೋದಾದರೆ ಇತ್ತೀಚೆಗೆ ಕೇಂದ್ರದ ಮಾಜಿ ಸಚಿವ ಆಗಿರುವ ಶ್ರೀನಿವಾಸ್ ಪ್ರಸಾದ್ ನಿಧನರಾಗಿದ್ದಾರೆ. ಇತ್ತೀಚೆಗೆ ಇವರು ಕರ್ನಾಟಕದ ಹಿರಿಯ ರಾಜಕಾರಣಿಯಾಗಿದ್ದರು. ಕೇಂದ್ರದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಂದ ಸಂಪುಟ ಸದನದಲ್ಲಿ 1999ರಿಂದ 2004ರವರೆಗೆ ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಹಾಗೂ ಗ್ರಾಹಕರ ವಿದ್ಯಮಾನ ಖಾತೆಯ ರಾಜ್ಯ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು. ಇವರು ಯಾರು? ಶ್ರೀನಿವಾಸ್ ಪ್ರಸಾದ್. ಇವರು ಇತ್ತೀಚೆಗೆ ನಿಧನವಾಗಿದ್ದಾರೆ. ಅದೇ ರೀತಿಯಾಗಿ ನಿಧನವಾದವರು ನೋಡೋದಾದರೆ ಇಂಗ್ಲೆಂಡ್ನ ಮಾಜಿ ಸ್ಪಿನ್ನರ್ ಅಂಡರ್ವುಡ್ ನಿಧನರಾಗಿದ್ದಾರೆ. ಇವರು ಇಂಗ್ಲೆಂಡ್ ದೇಶದವರು. ಅಂಡರ್ವುಡ್ ಮಾಜಿ ಸ್ಪಿನ್ನರ್ ಆಗಿದ್ದಾರೆ ಇವರು. ಅಂದರೆ 2ನೇ ಮಹಾಯುದ್ಧದ ಬಳಿಕ ಇಂಗ್ಲೆಂಡ್ ತನ್ನ ಅತ್ಯುತ್ತಮ ಸ್ಪಿನ್ನರ್ ಆಗಿದ್ದ ಡೆರೆಕ್ ಅಂಡರ್ವುಡ್ ಅವರು ಇತ್ತೀಚೆಗೆ ಏಪ್ರಿಲ್ 15ನೇ ತಾರೀಕರಂದು ತಮ್ಮ 78ನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ. ಅದೇ ರೀತಿಯಾಗಿ ಸರ್ವೋದಯ ನಾಯಕ ಮುರಾರಿಲಾಲ್ ಕೂಡ ನಿಧನರಾಗಿದ್ದಾರೆ ಇತ್ತೀಚೆಗೆ. ಇವರು ಸಾಮಾಜಿಕ ಕಾರ್ಯಗಳಿಗಾಗಿ ತಮ್ಮ ಬದುಕನ್ನೇ ಮುಡುಪಾಗಿಟ್ಟಿದ್ದ ಸರ್ವೋದಯ ಹಾಗೂ ಚಿಪ್ಕೋ ಚಳವಳಿಯ ನಾಯಕ ಮುರಾರಿಲಾಲ್ ಅವರು ಉತ್ತರಾಖಂಡದ ರಿಷಿಕೇಶನ್ ಏಮ್ಸ್ನಲ್ಲಿ ಏಪ್ರಿಲ್ 12ನೇ ತಾರೀಕರಂದು ನಿಧನರಾಗಿದ್ದಾರೆ. ಇವರು ಯಾರು? ಮುರಾರಿಲಾಲ್. ಇವರಿಗೆ ವಯಸ್ಸು 91 ವರ್ಷ ಆಗಿತ್ತು. ಇವರು ಚಿಪ್ಕೋ ಚಳವಳಿಯ ಮಾತೃ ಸಂಘಟನೆಯಾದ ದಶೌಲಿ ಗ್ರಾಮ ಸ್ವರಾಜ್ ಮಂಡಳದ ಅಧ್ಯಕ್ಷರಾಗಿದ್ದಾರೆ. ಇವರು ಮುರಾರಿಲಾಲ್. ನೈಸರ್ಗಿಕ ಸಂಪನ್ಮೂಲಗಳ ರಕ್ಷಣೆ ಮತ್ತು ಬಳಕೆಯಲ್ಲಿ ನವೀನ ಮಾದರಿಗಳನ್ನು ರೂಪಿಸುವ ಮೂಲಕ ಖ್ಯಾತರಾಗಿದ್ದ ಮುರಾರಿಲಾಲ್ ಅವರು ತನ್ನೂರಿನ ಬಂಜರು ಭೂಮಿಯನ್ನು ಹಸಿರಾಗಿಸಿದ್ದರು. ಇವರ ಕೆಲಸವನ್ನು ಉತ್ತರಾಖಂಡ ಸರ್ಕಾರ ಮತ್ತು ದೇಶದಾದ್ಯಂತ ಅನೇಕ ಸಂಸ್ಥೆಗಳು ಗುರುತಿಸಿ ಗೌರವಿಸಿವೆ. ಇವರಿಗೆ ಯಾರು? ಮುರಾರಿಲಾಲ್ ಅವರಿಗೆ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗದ ಖ್ಯಾತ ನಿರ್ಮಾಪಕ ಮತ್ತು ನಿರ್ದೇಶಕ ಮತ್ತು ನಟ ಆಗಿದ್ದ ದ್ವಾರಕೀಶ್ ಅವರು ಕೂಡ ನಿಧನರಾಗಿದ್ದಾರೆ ಇತ್ತೀಚೆಗೆ. ಕನ್ನಡ ಚಿತ್ರರಂಗದ ಖ್ಯಾತ ನಿರ್ಮಾಪಕ, ನಿರ್ದೇಶಕ, ನಟ ಆಗಿರುವ ದ್ವಾರಕೀಶ್ ಅವರು ತಮ್ಮ 87ನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ. ಯಾವಾಗಂದರೆ 2024 ಏಪ್ರಿಲ್ 16ರಂದು ಬೆಂಗಳೂರಿನಲ್ಲಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಇವರ ಮೂವಿ ಯಾವುದಾವೆ ಅಂದರೆ ಇವರ ಚಲನಚಿತ್ರ ಕುಳ್ಳ ಮತ್ತು ಏಜೆಂಟ್ 000 ಇನ್ನು ಮುಂತಾದ ಮೂವಿ ಚಿತ್ರಗಳನ್ನು ತೆಗೆದಿದ್ದಾರೆ. ಇವರು ಯಾರು? ದ್ವಾರಕೀಶ್. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿದ್ದ ಎಲ್ ನಾರಾಯಣಸ್ವಾಮಿ ಲೋಕಪಾಲ್ ಆಗಿ ನೇಮಕವಾಗಿದ್ದರು. ಇತ್ತೀಚೆಗೆ ಏನಂದರೆ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಇದ್ದರಲ್ಲ, ಅವ್ರು ಏನಪ್ಪ ಅಂತಂದರೆ ಅವರು ಲೋಕಪಾಲ್ ಆಗಿ ನೇಮಕವಾಗಿದ್ದಾರೆ. ಇವರು ನಾರಾಯಣ ಸ್ವಾಮಿ
ಕರ್ನಾಟಕ ರಾಜ್ಯದ ಮಾನವ ಹಕ್ಕುಗಳ ಆಯೋಗಕ್ಕೆ ಹಿಮಾಚಲ ಪ್ರದೇಶದ ಹೈಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಎಲ್ ನಾರಾಯಣಸ್ವಾಮಿ ಅವರನ್ನು ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿತ್ತು. ಆದರೆ ಈ ಎಲ್ ನಾರಾಯಣಸ್ವಾಮಿ ಅವರು ಇತ್ತೀಚೆಗೆ ಲೋಕಪಾಲ್ ಸಂಸ್ಥೆಯ ಲೋಕಪಾಲ್ ಸದಸ್ಯರಾಗಿ ನೇಮಕವಾದ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ಸ್ಥಾನವು ತೆರವಾಗಿದೆ. ಭಾರತದ 3ನೇ ಲೋಕಪಾಲ್ ಸಮಿತಿಯ ಮುಖ್ಯಸ್ಥರಾಗಿ ಎಂ ಕಾನ್ವಿಲ್ಕರ್ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಎಂ ಕಾನ್ವಿಲ್ಕರ್ 3ನೇ ಲೋಕಪಾಲ್ ಸಮಿತಿಯ ಮುಖ್ಯಸ್ಥರಾಗಿದ್ದಾರೆ. ಅದೇ ರೀತಿಯಾಗಿ ಈಗ ಕರ್ನಾಟಕದ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ಅಂದರೆ ಹಂಗಾಮಿ ಅಧ್ಯಕ್ಷರಾಗಿ ಟಿ ಶ್ಯಾಮ್ ಭಟ್ ಅವರು ನೇಮಕ ಮಾಡಲ್ಲ. ಅಂದರೆ ಈ ಎಲ್ ನಾರಾಯಣಸ್ವಾಮಿ ಲೋಕಪಾಲ್ ಆಗಿದ್ದಾರಲ್ಲ, ಆದ ಕಾರಣಕ್ಕೆ ಈ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಹಂಗಾಮಿ ಅಧ್ಯಕ್ಷರಾಗಿ ಟಿ ಶ್ಯಾಮ್ ಭಟ್ ಅವರನ್ನು ನೇಮಕ ಮಾಡಲಾಗಿದೆ. ಕರ್ನಾಟಕ ರಾಜ್ಯದ ಮಾನವ ಹಕ್ಕುಗಳ ಆಯೋಗದ ಹಂಗಾಮಿ ಅಧ್ಯಕ್ಷರಾಗಿ ನಿವೃತ್ತ IPS ಅಧಿಕಾರಿಯಾಗಿರುವ ಟಿ ಶ್ಯಾಮ್ ಭಟ್ ಅವರನ್ನು ನೇಮಕ ಮಾಡಲಾಗಿದೆ. ಪ್ರಸ್ತುತವಾಗಿ ಟಿ ಶ್ಯಾಮ್ ಭಟ್ ಅವರು ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹೊಸ ಅಧ್ಯಕ್ಷರ ನೇಮಕ ಆಗುವವರೆಗೆ ಅಥವಾ ಮುಂದಿನ ಆದೇಶ ಜಾರಿಯಾಗುವವರೆಗೆ ಇವರು ಟಿ ಶ್ಯಾಮ್ ಭಟ್ ಅವರು ಆಯೋಗದ ಹಂಗಾಮಿ ಅಧ್ಯಕ್ಷರಾಗಿ ಮುಂದುವರೆಯಲಿದ್ದಾರೆ. ಟಿ ಶ್ಯಾಮ್ ಭಟ್ ಭಾಳ ಇಂಪಾರ್ಟೆಂಟ್, ನೋಡಿಕೊಳ್ಳಿ ಫ್ರೆಂಡ್ಸ್. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಬಗ್ಗೆ ನೋಡೋದಾದರೆ, ಇದು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗವು ಮಾನವ ಹಕ್ಕುಗಳ ಸಂರಕ್ಷಣೆ ಅಧಿನಿಯಮ ಅಂದರೆ 1993 ಅಡಿ 2007 ಜುಲೈ 25 ಅಸ್ತಿತ್ವಕ್ಕೆ ಬಂದಿತ್ತು. ಇದರ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ. ಈ ಆಯೋಗದಲ್ಲಿ ಒಬ್ಬರು ಅಧ್ಯಕ್ಷರು ಮತ್ತು 2 ಸದಸ್ಯರುಗಳು ಒಳಗೊಂಡಿರುತ್ತದೆ. ಅಂದರೆ ಒಬ್ಬರು ಅಧ್ಯಕ್ಷರಿದ್ದರೆ 2 ಸದಸ್ಯರಿರ್ತಾರೆ ಅಂತ. ಒಟ್ಟಿನಲ್ಲಿ 3 ಜನ ಇರ್ತಾರೆ ಈ ಆಯೋಗದಲ್ಲಿ. ಆಯೋಗದ ಮೊದಲ ಅಧ್ಯಕ್ಷರು ಯಾರಪ್ಪ ಅಂತಂದರೆ ಅವರು ಛತ್ತೀಸ್ಗಢ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಾದ ಡಾಕ್ಟರ್ SR ನಾಯಕ್. ಇವರು ಮೊದಲ ಆಯೋಗದ ಅಧ್ಯಕ್ಷರಾಗಿದ್ದರು. ಇದು ರಾಜ್ಯ ಮಟ್ಟದ ಮಾನವ ಹಕ್ಕುಗಳ ಕಾವಲುನಾಯಿ ಘಟಕ ಎಂದು ಪ್ರಸಿದ್ಧಿಯಾಗಿದೆ. ಅದು ರಾಜ್ಯ ಮಾನವ ಹಕ್ಕುಗಳ ಆಯೋಗ. ಅದೇ ರೀತಿ ಮುಂದೆ ನೋಡೋದಾದರೆ, ಶೈಕ್ಷಣಿಕ ಸಂಶೋಧನೆಯಲ್ಲಿ ಜಾಗತಿಕವಾಗಿ ಭಾರತಕ್ಕೆ 4ನೇ ಸ್ಥಾನ. ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ಸ್ ಅಂದರೆ ಜಾಗತಿಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ಭಾರತವು ವಿಶ್ವದ 4ನೇ ಅತಿ ದೊಡ್ಡ ಸಂಶೋಧನಾ ಕೇಂದ್ರವಾಗಿ ಹೊರಹೊಮ್ಮಿದೆ. ಮೊದಲನೇ ಸ್ಥಾನದಲ್ಲಿ ಚೀನಾ, 2ನೇ ಸ್ಥಾನದಲ್ಲಿ ಅಮೆರಿಕ, 3ನೇ ಸ್ಥಾನದಲ್ಲಿ ಬ್ರಿಟನ್, ನಂತರ 4ನೇ ಸ್ಥಾನದಲ್ಲಿ ಭಾರತ ಇದೆ. ಇತ್ತೀಚೆಗೆ ಬಿಡುಗಡೆಯಾದ ವಿಷಯವಾರು ಕ್ವಾಕೆರೆಲ್ಲಿ ಸೈಮಂಡ್ಸ್ ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ 2024ರಲ್ಲಿ ಭಾರತದ 69 ವಿಶ್ವವಿದ್ಯಾಲಯಗಳು ಸ್ಥಾನ ಪಡೆದಿವೆ. ಭಾರತದಿಂದ 69 ವಿಶ್ವವಿದ್ಯಾಲಯಗಳು ಸ್ಥಾನ ಪಡೆದಿವೆ. ಅದರಲ್ಲಿ ಭಾರತದ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯ ಜಾಗತಿಕ 20ನೇ ಸ್ಥಾನದಲ್ಲಿದೆ. ಅದೇ ರೀತಿಯಾಗಿ 2024ರ ರ್ಯಾಂಕಿಂಗ್ನಲ್ಲಿ ಭಾರತವು ಏಷ್ಯಾ ಪ್ರಾಂತ್ಯದಲ್ಲಿ ಚೀನಾ ನಂತರ 2ನೇ ಸ್ಥಾನ ಪಡೆದಿದೆ. ಅಂದರೆ ಏಷ್ಯಾದಲ್ಲಿ ಮಾತ್ರ ಈ ಚೀನಾ ಆದರೆ ನಮ್ಮ ಭಾರತ 2ನೇ ಸ್ಥಾನ ಪಡೆದಿದೆ. 1ನೇ ಸ್ಥಾನ ಚೀನಾ ಆದರೆ 2ನೇ ಸ್ಥಾನ ಏಷ್ಯಾದಲ್ಲಿ ಮಾತ್ರ 2ನೇ ಸ್ಥಾನ ಪಡೆದಿದೆ ಅಂತ ಹೇಳ್ಬೋದು. ಅದೇ ರೀತಿ ಮುಂದೆ ನೋಡೋದಾದರೆ, ಸುದ್ದಿಯಲ್ಲಿದ್ದ ಇಂಟರ್ಪೋಲ್ ನೋಡೋದಾದರೆ, ಇದು ಇಂಟರ್ಪೋಲ್ ಸ್ಥಾಪನೆ 1923 ಸೆಪ್ಟೆಂಬರ್ 7. ಭಾಳ ಇಂಪಾರ್ಟೆಂಟ್ ಇಂಟರ್ಪೋಲ್ ಬಗ್ಗೆ ನೋಡಿಕೊಳ್ಳಿ ಫ್ರೆಂಡ್ಸ್. ಇದು ಕೇಂದ್ರ ಕಚೇರಿ ಫ್ರಾನ್ಸ್ನ ಲಯನ್ನಲ್ಲಿದೆ. ವಿಶೇಷತೆ ಅಂದರೆ ಇದರದ್ದು ಜಗತ್ತಿನ ವಿವಿಧ ರಾಷ್ಟ್ರಗಳ ಪೊಲೀಸ್ ಪಡೆಗಳಿಂದ ಪಡೆದ ಮಾಹಿತಿಯನ್ನು ಸಂಗ್ರಹಣೆ ಮತ್ತು ಪ್ರಸಾರದ ಮೂಲಕ ಜಗತ್ತಿನಾದ್ಯಂತ ಪೊಲೀಸ್ ಪಡೆಗಳ ಅಪರಾಧ ತನಿಖೆಗಳನ್ನು ಸುಗಮಗೊಳಿಸುವ ಸುರಕ್ಷಿತ ಮಾಹಿತಿ ಹಂಚಿಕೆ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಯಾವುದಂದರೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಆರ್ಗನೈಜೇಷನ್, ಇಂಟರ್ಪೋಲ್ ಅಂತ ಹೇಳ್ಬೋದು ನಾವು ಕನ್ನಡದಾಗ. ಇದರ ಧ್ಯೇಯವಾಕ್ಯ ಕನೆಕ್ಟಿಂಗ್ ಪೊಲೀಸ್ ಫಾರ್ ದ ಸೇಫರ್ ವರ್ಲ್ಡ್. ಅದೇ ರೀತಿಯಾಗಿ ಇಂಟರ್ಪೋಲ್ನ 196ನೇ ಸದಸ್ಯ ರಾಷ್ಟ್ರ ಪಾಲಾಯು. ಈ ಪಾಲಾಯು ಇಂಟರ್ಪೋಲ್ನ 196ನೇ ಸದಸ್ಯ ರಾಷ್ಟ್ರವಾಗಿದೆ. ಅದೇ ರೀತಿಯಾಗಿ ಇಂಟರ್ಪೋಲ್ ಮಧ್ಯವರ್ತಿ ಸಂಸ್ಥೆಯಾಗಿ CBI ಕಾರ್ಯನಿರ್ವಹಿಸ್ತದೆ. ಅಂದರೆ ಮಧ್ಯವರ್ತಿ ಸಂಸ್ಥೆಯಾಗಿ CBI ಕಾರ್ಯನಿರ್ವಹಿಸ್ತದೆ. ಇಂಟರ್ಪೋಲ್ನ ಮಹಾ ಅಧಿವೇಶನಗಳು ನೋಡೋದಾದರೆ 2022ರಲ್ಲಿ 90ನೇ ಅಧಿವೇಶನ ನವದೆಹಲಿಯಲ್ಲಿ ನಡೆದಿದೆ. 2023ರಲ್ಲಿ 91ನೇ ಅಧಿವೇಶನ ಆಸ್ಟ್ರಿಯಾದ ವಿಯೆನಾದಲ್ಲಿ ನಡೆದಿದೆ. 2024ರಲ್ಲಿ
ತೊಂಬತ್ತೆರಡನೇ ಅಧಿವೇಶನ ಆತಿಥ್ಯ ವಹಿಸುವ ದೇಶ ಯಾವುದಂದ್ರೆ ಗ್ಲಾಸ್ಗೋ. ನೆನಪಿರಲಿ, ಭಾಳ ಇಂಪಾರ್ಟೆಂಟ್. ಗ್ಲಾಸ್ಗೋ ಮತ್ತು ಆಸ್ಟ್ರೇಲಿಯಾದ ವಿಯೆನ್ನಾ 2023ರಲ್ಲಿ, 2022ರಲ್ಲಿ ನವದೆಹಲಿ ಅಂತ ಹೇಳ್ಬೋದು. ಅದರ ರೀತಿಯಾಗಿ ಇಂಟರ್ಪೋಲ್ನ ಜಾರಿ ಮಾಡುವ 7 ಬಗೆಯ ನೋಟಿಸ್, ಅಂದರೆ 7 ಬಗೆಯ ನೋಟಿಸನ್ನು ಈ ಇಂಟರ್ಪೋಲ್ ಜಾರಿ ಮಾಡ್ತದೆ. ಒಂದನೇದ್ದು ಬ್ಲೂ ಕಾರ್ನರ್ ನೋಟಿಸ್ ಆಗಿರ್ಬೋದು, ಬ್ಲ್ಯಾಕ್ ಕಾರ್ನರ್ ನೋಟಿಸ್, ರೆಡ್ ಕಾರ್ನರ್ ನೋಟಿಸ್, ಗ್ರೀನ್ ಕಾರ್ನರ್ ನೋಟಿಸ್, ಆರೆಂಜ್ ಕಾರ್ನರ್ ನೋಟಿಸ್. ಅದೇ ರೀತಿಯಾಗಿ 6ನೇದ್ದು ಪರ್ಪಲ್ ಕಾರ್ನರ್ ನೋಟಿಸ್, 7ನೇದ್ದು ಯೆಲ್ಲೋ ಕಾರ್ನರ್ ನೋಟಿಸ್. ಇವುಗಳ ಬಗ್ಗೆ ನೋಡೋದಾದರೆ, ಈ ಬ್ಲೂ ಕಾರ್ನರ್ ನೋಟಿಸು ಅಪರಾಧಿಗಳ ತನಿಖೆಗೆ ಸಂಬಂಧಿಸಿದಂತೆ ವ್ಯಕ್ತಿಯ ಗುರುತಾಗಿರ್ಬೋದು, ಅವ್ರ ಸ್ಥಳ ಆಗಿರ್ಬೋದು, ಅವರು ಏನು ಮಾಡಿದ ಚಟುವಟಿಕೆ ಕುರಿತು ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸಲು ಈ ನೋಟಿಸನ್ನು ಜಾರಿ ಮಾಡಲಾಗುತ್ತದೆ. ಯಾವುದು? ಬ್ಲೂ ಕಾರ್ನರ್ ನೋಟಿಸ್. ಅವರ ಏನೇನು ಅಪರಾಧ, ಅವ್ರು ಎಲ್ಲಾರಂಥ ಸ್ಥಳ ಮತ್ತು ಅವ್ರು ಏನೇನು ಚಟುವಟಿಕೆ ಮಾಡುವ ಬಗ್ಗೆ ಈ ಬ್ಲೂ ಕಾರ್ನರ್ ನೋಟಿಸನ್ನು ಜಾರಿ ಮಾಡ್ತಾರೆ. ಬ್ಲ್ಯಾಕ್ ಕಾರ್ನರ್ ನೋಟಿಸ್ ನೋಡೋದಾದರೆ, ಇದು ಅವರ ಗುರುತು ಪತ್ತೆ ಹಚ್ಚಲು ಮತ್ತು ಅಪರಿಚಿತ ವ್ಯಕ್ತಿಗಳ ದೇಹದ ಬಗ್ಗೆ ಮಾಹಿತಿಯನ್ನು ಪಡೆಯಲು ನೀಡುವ ನೋಟಿಸ್ ಆಗಿದೆ. ರೆಡ್ ಕಾರ್ನರ್ ನೋಟಿಸ್ ಅಂದರೆ ವಿಚಾರಣೆ ಅಥವಾ ಶಿಕ್ಷೆಯನ್ನು ಪೂರೈಸಲು ದೇಶವೊಂದಕ್ಕೆ ಅಗತ್ಯವಿರುವ ವ್ಯಕ್ತಿಯನ್ನು ಬಂಧನವನ್ನು ಕೋರಿ ನೀಡುವ ನೋಟಿಸ್ ಇದೆ. ಅಂದರೆ ಒಬ್ಬ ವ್ಯಕ್ತಿ ಯಾರಾದ್ರೂ ಬೇರೆ ದೇಶದಲ್ಲಿ ನಮ್ಮ ದೇಶಕ್ಕೆ ಬೇಕಾದವನು ಇದ್ದವನೆಂದರೆ ಅಪರಾಧಿ, ಅವನಿಗೆ ವಿಚಾರಣೆ ಮಾಡಬೇಕಾದ್ರೆ ಈ ರೆಡ್ ಕಾರ್ನರ್ ನೋಟಿಸನ್ನು ನೀಡುತ್ತಾರೆ. ಅದೇ ರೀತಿಯಾಗಿ ಗ್ರೀನ್ ಕಾರ್ನರ್ ನೋಟಿಸ್ ವ್ಯಕ್ತಿಯ ಅಪರಾಧ ಚಟುವಟಿಕೆಗಳ ಬಗ್ಗೆ ಎಚ್ಚರಿಕೆ ನೀಡಲು, ಅಂದರೆ ಒಬ್ಬ ವ್ಯಕ್ತಿ ಅವನು ಅಪರಾಧ ಮಾಡ್ತಾನೆ, ಅವನ ಚಟುವಟಿಕೆಗಳನ್ನು ಇನ್ನೊಬ್ಬರಿಗೆ ಅಂದರೆ ಜನಗಳಿಗೆ ಎಚ್ಚರಿಕೆ ನೀಡಲು ಈ ಗ್ರೀನ್ ಕಾರ್ನರ್ ನೋಟಿಸನ್ನು ನೀಡಲಾಗುತ್ತದೆ. ಅದೇ ರೀತಿಯಾಗಿ ಆ ವ್ಯಕ್ತಿಯನ್ನು ಬೆದರಿಕೆ ಮತ್ತು ಇನ್ನೇನಾದರೂ ಮುನ್ನೆಚ್ಚರಿಕೆ ನೀಡಲು ಈ ನೋಟಿಸನ್ನು ನೀಡಲಾಗುತ್ತದೆ. ಆರೆಂಜ್ ಕಾರ್ನರ್ ನೋಟಿಸ್ ಸಾರ್ವಜನಿಕರ ಸುರಕ್ಷತೆಗೆ ಶೀಘ್ರವೇ ಒದಗಿಸಬಹುದಾದ ಗಂಭೀರ ಅಪಾಯ ಘಟನೆ ಅಥವಾ ಬೆದರಿಕೆಯಾಗಿ ಪರಿಗಣಿಸಬಹುದಾದ ಅಥವಾ ವ್ಯಕ್ತಿ ಅಥವಾ ವಸ್ತು ಪ್ರಕ್ರಿಯೆ ಎಚ್ಚರಿಕೆ ನೀಡುವ ನೋಟಿಸ್ ಇದೆ. ಇದು ಅಂದರೆ ಜನಗಳಿಗೆ ಇದು ನೀಡುವ ನೋಟಿಸ್. ಅಂದರೆ ಏನಾದರೂ ಯಾರಿಂದನಾದರೂ ಅಪಾಯ ಇದ್ದರೆ ಈ ನೋಟಿಸನ್ನು ನೀಡುತ್ತಾರೆ. ಅದೇ ರೀತಿಯಾಗಿ ಪರ್ಪಲ್ ಕಾರ್ನರ್ ನೋಟಿಸ್ ನೋಡೋದಾದರೆ ಅಪರಾಧಿಗಳ ಕಾರ್ಯಾಚರಣೆ ವಿಧಾನ, ಬಳಸುವ ಸಾಧನ ಮತ್ತು ತಪ್ಪಿಸಿಕೊಳ್ಳುವ ವಿಧಾನ ಕುರಿತು ಈ ಮಾಹಿತಿಯನ್ನು ಹುಡುಕುವುದು ಈ ನೋಟಿಸ್ನ ಮಹತ್ವವಾಗಿದೆ. ಯಾವುದು? ಪರ್ಪಲ್ ಕಾರ್ನರ್ ನೋಟಿಸ್. ಅದೇ ರೀತಿಯಾಗಿ ಯೆಲ್ಲೋ ಕಾರ್ನರ್ ನೋಟಿಸ್ ಬಗ್ಗೆ ನೋಡೋದಾದರೆ, ಈ ಯೆಲ್ಲೋ ಕಾರ್ನರ್ ನೋಟಿಸು ಎಲ್ಲಾದರೂ ಕಳೆದೋದರೆ ಅಥವಾ ಕಾಣೆ ಆದರೆ ಅವರಿಗೆ ಪತ್ತೆ ಹಚ್ಚಲು ಈ ನೋಟಿಸನ್ನು ಹೊರಡಿಸಲಾಗುತ್ತದೆ. ಯಾವುದು? ಯೆಲ್ಲೋ ಕಾರ್ನರ್ ನೋಟಿಸ್. ಕಳೆದ ವ್ಯಕ್ತಿಯನ್ನು ಪತ್ತೆ ಹಚ್ಚಲು ಯೆಲ್ಲೋ ಕಾರ್ನರ್ ನೋಟಿಸನ್ನು ಹೊರಡಿಸುತ್ತಾರೆ. ಇಂಟರ್ಪೋಲ್ನ ಸೆಕ್ಯೂರಿಟಿ ಕೌನ್ಸಿಲ್ ವಿಶೇಷ ಸೂಚನೆ ಏನಿದೆ ಅಂದರೆ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸಮಿತಿಗಳ ಗುರಿಯಾಗಿರುವ ಗುಂಪುಗಳು ಮತ್ತು ವ್ಯಕ್ತಿಗಳಿಗೆ ನೀಡಲಾಗಿದೆ ಎಂದು ಇದರ ಸೂಚನೆ ಇದೆ. ಅದೇ ರೀತಿ ಮುಂದೆ ನೋಡೋದಾದರೆ, ಹಾರ್ಲಿಕ್ಸ್ ಬೂಸ್ಟ್ ಪೌಷ್ಟಿಕ ಪಾನೀಯಗಳೆಂದು ಮರುನಾಮಕರಣ ಮಾಡಲಾಗಿದೆ ಇತ್ತೀಚೆಗೆ. ಏನಪ್ಪ ಅಂದರೆ, ಹಿಂದೂಸ್ತಾನ್ ಯೂನಿಲಿವರ್ ಕಂಪನಿ ಏನು ಮಾಡಿದೆ ಅಂದರೆ, ತನ್ನ ಜನಪ್ರಿಯ ಬ್ರ್ಯಾಂಡ್ಗಳಾದ ಹಾರ್ಲಿಕ್ಸ್ ಅಥವಾ ಬೂಸ್ಟ್ ಇವು ಪೇಯಗಳನ್ನು ಆರೋಗ್ಯಕರ ಪಾನೀಯಗಳು ಅಂದರೆ ಹೆಲ್ತ್ ಫುಡ್ ಡ್ರಿಂಕ್ಸ್ ಪಟ್ಟಿಯಿಂದ ಕೈಬಿಟ್ಟು, ಅಂದರೆ ಆ ಪಟ್ಟಿಯಿಂದ ತೆಗೆದು ಪೇಯಗಳ ಪೌಷ್ಟಿಕಾಂಶ ಪಾನೀಯಗಳು ಎಂದು ಆ ಪಟ್ಟಿಗೆ ಸೇರ್ಪಡೆ ಮಾಡಿದೆ. ಅದು ಯಾವುದು? ಪೇಯಗಳ ಪೌಷ್ಟಿಕಾಂಶ ಪಾನೀಯಗಳು. ಇವು ಇಷ್ಟು ದಿನ ಆರೋಗ್ಯಕರ ಪಾನೀಯಗಳು ಅಂತಿದ್ರು, ಈಗ ಪೌಷ್ಟಿಕಾಂಶ ಪಾನೀಯಗಳೇ ಅಂತ ಆ ಪಟ್ಟಿಗೆ ವರ್ಗಾವಣೆ ಮಾಡಲಾಗಿದೆ. ಹಾರ್ಲಿಕ್ಸ್ ಬೂಸ್ಟ್. ಅದೇ ರೀತಿ ಮುಂದೆ ನೋಡೋದಾದರೆ, ನವದೆಹಲಿ CSIR ಕೇಂದ್ರ ಕಚೇರಿಯಲ್ಲಿ ದೇಶದಲ್ಲಿ ಅತಿ ದೊಡ್ಡ ಹವಾಮಾನ ಗಡಿಯಾರ ಸ್ಥಾಪನೆಯನ್ನು ಮಾಡಲಾಗಿದೆ ಇತ್ತೀಚೆಗೆ. ಅಂದರೆ ಇಂಡಿಯಾಸ್ ಬಿಗ್ಗೆಸ್ಟ್ ಕ್ಲೈಮೇಟ್ ಕ್ಲಾಕ್ ಅಂತ ಹೇಳ್ಬೋದು ನಾವು. ಅಂದರೆ ವಿಶ್ವ ಭೂ ದಿನ ಆಚರಣೆ ಸಂದರ್ಭದಲ್ಲಿ ನವದೆಹಲಿಯಲ್ಲಿರುವ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನೆ ಪರಿಷತ್ನ ಕೇಂದ್ರ ಕಚೇರಿಯ ಕಟ್ಟಡದಲ್ಲಿ ಭಾರತದ ಅತಿದೊಡ್ಡ ಹವಾಮಾನ ಗಡಿಯಾರ ಅನ್ನು ಸ್ಥಾಪಿಸಲಾಗಿದೆ. ಎಲ್ಲಿ? ನವದೆಹಲಿಯಲ್ಲಿ. ಇದ್ರ ಉದ್ದೇಶ ಏನಪ್ಪ ಅಂತಂದರೆ, ಇದು ಹವಾಮಾನ ಬದಲಾವಣೆ ಅಥವಾ ಅದರಿಂದ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸೋದಾಗಿದೆ ಅದರ ಉದ್ದೇಶ. ಅದೇ ರೀತಿಯಾಗಿ IIT ಮದ್ರಾಸ್ ಅವರಿಂದ ಜಾಗತಿಕ ಹೈಪರ್ ಲೂಪ್ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿದೆ ಇತ್ತೀಚೆಗೆ. ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಮದ್ರಾಸ್, ಅಂದರೆ IIT ಮದ್ರಾಸ್ ಅಂತ ಕರೀತಾರೆ ಇದಕ್ಕೆ, ತನ್ನ ಸಂಶೋಧನಾ ಪಾರ್ಕ್ನಲ್ಲಿ
ಜಾಗತಿಕ ಹೈಪರ್ ಲೂಪ್ ಸಮ್ಮೇಳನವನ್ನು ಆಯೋಜಿಸಿದೆ. ಯಾವುದು? IIT ಮದ್ರಾಸ್. ಇದು ಪರಿವಾಹನ್ ಎಂಬ ಶೀರ್ಷಿಕೆ ಅಡಿಯಲ್ಲಿ ಜರುಗಿದ ಈ ಸಮ್ಮೇಳನವು ಹೈಪರ್ಲೂಪ್ನ ಭವಿಷ್ಯದ ಕಲ್ಪನೆಯನ್ನು ಭಾರತಕ್ಕೆ ಪರಿಚಯಿಸುವ ಗುರಿಯನ್ನು ಹೊಂದಿದೆ. ಇದು ಹೈಪರ್ಲೂಪ್ ಪರಿಕಲ್ಪನೆ. ಇದು ನೂತನ ತಂಡಗಳಿಗೆ ಜಾಗತಿಕ ವೇದಿಕೆಯನ್ನು ಒದಗಿಸುವುದಾಗಿದೆ. ವಿಶ್ವದಾದ್ಯಂತ ಹೈಪರ್ಲೂಪ್ ಪರಿಕಲ್ಪನೆಯನ್ನು ಪ್ರದರ್ಶಿಸಿದೆ. ಇದರ ಜೊತೆಗೆ ಸಾರಿಗೆ ಕ್ಷೇತ್ರದಲ್ಲಿ ಯುವಕರ ಮನಸ್ಸನ್ನು ಪರಿವರ್ತನಾ ಮನೋಭಾವವನ್ನು ಬೆಳೆಸುವುದು ಇದರ ಉದ್ದೇಶವಾಗಿದೆ ಅಂತ ನಾವು ಹೇಳಬಹುದು. ಅಂದರೆ ಈ ಹೈಪರ್ಲೂಪ್ ಬಗ್ಗೆ ನೋಡೋದಾದರೆ ಇದು ಹೈಪರ್ಲೂಪ್ 5ನೇ ಸಾರಿಗೆ ವಿಧಾನ ಎಂದು ಕರೆಯುವರು. ಹೈಪರ್ಲೂಪ್ ದೂರದ ಪ್ರಯಾಣಕ್ಕಾಗಿ ಹೆಚ್ಚಿನ ವೇಗದ ಸಾರಿಗೆ ವ್ಯವಸ್ಥೆ ಇದೆ. ಇದೊಂದು ಸಾರಿಗೆ ವ್ಯವಸ್ಥೆ ಇದೆ ಎಂದು ಹೇಳ್ಬೋದು ಹೈಪರ್ಲೂಪ್ ಒಂದು. ಅದೇ ರೀತಿ ಮುಂದೆ ನೋಡೋದಾದರೆ ಗ್ಲೋಬಲ್ ಹೈಪರ್ಲೂಪ್ ಸ್ಪರ್ಧೆ. ಅಂದರೆ ಈ ಗ್ಲೋಬಲ್ ಹೈಪರ್ಲೂಪ್ ಸ್ಪರ್ಧೆ ಯಾವಾಗ ಅಂದರೆ IIT ಮದ್ರಾಸ್ 2025 ಜನವರಿಯಲ್ಲಿ ಗ್ಲೋಬಲ್ ಹೈಪರ್ ಲೂಪ್ ಸ್ಪರ್ಧೆಯನ್ನು ಆಯೋಜಿಸಲಿದ್ದಾರೆ ಎಂದು ಈ ಸಮಾವೇಶದಲ್ಲಿ ಹೇಳಿದ್ದಾರೆ. ಅದೇ ರೀತಿ ಮುಂದೆ ನೋಡೋದಾದರೆ ಭಾರತದಲ್ಲಿ ವಿಶ್ವ ಕ್ವಾಂಟಮ್ ದಿನ ಏಪ್ರಿಲ್ 14 ಆಚರಣೆಯನ್ನು ಮಾಡಲಾಗಿದೆ. ಕ್ವಾಂಟಮ್ ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿವಿಧ ಕ್ಷೇತ್ರಗಳಲ್ಲಿ ಭಾರತವು ಜಾಗತಿಕ ನಾಯಕತ್ವವನ್ನು ವಹಿಸಬೇಕೆಂಬ ಆಕಾಂಕ್ಷೆಯೊಂದಿಗೆ 2024 ಏಪ್ರಿಲ್ 14ರಂದು ಭಾರತವು ವಿಶ್ವ ಕ್ವಾಂಟಮ್ ದಿನವನ್ನು ಹರಿಯಾಣದ ಗುರುಗ್ರಾಮದಲ್ಲಿ ಆಚರಿಸಿತು. ಎಲ್ಲಿ? ಹರಿಯಾಣದ ಗುರುಗ್ರಾಮ್. ಭಾಳ ಇಂಪಾರ್ಟೆಂಟ್. ಈ ಕ್ವಾಂಟಮ್ ದಿನ ಎಲ್ಲಿ ಆಚರಣೆ ಮಾಡಲಾಗುತ್ತೆ ಅಂದರೆ ಹರಿಯಾಣದ ಗುರುಗ್ರಾಮ್ನಲ್ಲಿ ಆಚರಣೆ ಮಾಡಲಾಗಿದೆ. ಇದರ ದಿನಾಚರಣೆ ಯಾವಪ್ಪ ಅಂತಂದರೆ ಏಪ್ರಿಲ್ 14ನೇ ತಾರೀಕು ಅಂತ ಹೇಳಬೇಕಾಗುತ್ತದೆ ನಾವು. ಇದೇನಪ್ಪ ಅಂತಂದರೆ ಕ್ವಾಂಟಮ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಂಜಿನಿಯರಿಂಗ್ ಕ್ಷೇತ್ರಕ್ಕೆ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿದೆ ಮತ್ತು ನವೀನ ವೈವಿಧ್ಯಮಯ ಅಪ್ಲಿಕೇಶನ್ಗಳಿಗೆ ಕಾರಣವಾಗಿದೆ ಎಂದು ಹೇಳಬಹುದು. ಅದೇ ರೀತಿಯಾಗಿ ಕ್ವಾಂಟಮ್ ದಿನಾಚರಣೆ. ಈ ಕ್ವಾಂಟಮ್ ದಿನಾಚರಣೆಯನ್ನು ಏಪ್ರಿಲ್ 14ನೇ ತಾರೀಕರಂದು ಮೊದಲ ಬಾರಿಗೆ ವಿಶ್ವ ಕ್ವಾಂಟಮ್ ದಿನವನ್ನು ಆಚರಿಸಲಾಗಿದೆ 2024. ಅದೇ ರೀತಿ ಮುಂದೆ ನೋಡೋದಾದರೆ ಸಂಸದೀಯ ವ್ಯವಹಾರಗಳ ಸಚಿವಾಲಯ ಸ್ವಚ್ಛತಾ ಪಕ್ವಾಡವನ್ನು ಆಚರಣೆ ಮಾಡಿದೆ ಇತ್ತೀಚೆಗೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವಾಲಯವು 2024 ಏಪ್ರಿಲ್ 16ರಿಂದ 30ರವರೆಗೆ 15 ದಿನಗಳ ಕಾಲ ಸ್ವಚ್ಛತಾ ಪಕ್ವಾಡವನ್ನು ಆಚರಿಸಿದೆ. ಇದು ಭಾರತ ಸರ್ಕಾರದ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯು ಬಿಡುಗಡೆ ಮಾಡಿದ 2024 ವರ್ಷದ ಸ್ವಚ್ಛತಾ ಪಕ್ವಾಡ ಕ್ಯಾಲೆಂಡರ್ ಪ್ರಕಾರ ಇದನ್ನು ಆಚರಣೆ ಮಾಡಲಾಗಿದೆ. ಯಾವುದು? ಇದು ಪಕ್ವಾಡ ಆಚರಣೆ ಯಾರು ಮಾಡಿದ್ದಾರೆ ಅಂದರೆ ಸಂಸದೀಯ ವ್ಯವಹಾರಗಳ ಸಚಿವಾಲಯ. ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸ್ವಚ್ಛತಾ ಅಭಿಯಾನ ನೋಡಿದ್ರೆ ಸ್ವಚ್ಛತಾ ಪಕ್ವಾಡ ಸಂದರ್ಭದಲ್ಲಿ ಸ್ವಚ್ಛತಾ ಪಕ್ವಾಡವನ್ನು ಕೈಗೊಂಡು ಸಚಿವಾಲಯದಿಂದ ವಿವಿಧ ವಿಭಾಗದಿಂದ ಹಳೆಯ ಭೌತಿಕ ಕಡತಗಳ ಪರಿಶೀಲನೆ ಮಾಡಲಾಯಿತು. ಹಳೆಯ ಮತ್ತು ಬಳಕೆಯಿಲ್ಲದ ವಸ್ತುಗಳನ್ನು ಹರಾಜು ಹಾಕಲಾಗಿದೆ. ಅದೇ ರೀತಿ ನೋಡೋದಾದರೆ ಜರ್ಮನಿಯಲ್ಲಿರುವ ಶಾಶ್ವತ ಸಂಗ್ರಹಕ್ಕೆ ಆಯ್ಕೆಯಾದ ತಲ್ಲೂರು ಅವರ ವಿನ್ನಿ ವಿ.ಸಿ. ಕಲಾಕೃತಿ. ಇತ್ತೀಚೆಗೆ ಏನು ಮಾಡ್ಯಾರ ಅಂದರೆ ಇತ್ತೀಚೆಗೆ ಏನಾಗಿದೆ ಅಂದರೆ ಈ ತಲ್ಲೂರು ಅವರ ವಿನ್ನಿ ವಿ.ಸಿ. ಕಲಾಕೃತಿ ಜರ್ಮನಿಯಲ್ಲಿರುವ ಶಾಶ್ವತ ಸಂಗ್ರಹಕ್ಕೆ ಆಯ್ಕೆಯಾಗಿದೆ. ಅಂತಾರಾಷ್ಟ್ರೀಯ ಖ್ಯಾತಿಯ ಕಲಾವಿದರಾಗಿರುವ ತಲ್ಲೂರು ಎನ್ ಅವರ ವಿನ್ನಿ ವಿ.ಸಿ. ಇದು ಯಾರ್ದಂತ ಕೇಳ್ಬೋದು. ಭಾಳ ಇಂಪಾರ್ಟೆಂಟ್. ತಲ್ಲೂರ್ದಾಗಿದೆ. ಈ ಕಲಾಕೃತಿ ಜರ್ಮನಿಯ ಸ್ಟಟ್ ಗ್ರಾಂಟ್ನಲ್ಲಿ ಇರುವ ಪ್ರತಿಷ್ಠಿತ ಲಿಂಡೆನ್ ಮ್ಯೂಸಿಯಂನಲ್ಲಿ ಶಾಶ್ವತ ಸಂಗ್ರಹಕ್ಕೆ ಆಯ್ಕೆಯಾಗಿದೆ ಎಂದು ಹೇಳಬಹುದು. ಅದೇ ರೀತಿಯಾಗಿ ಪತ್ನಿಯ ಆಸ್ತಿಯ ಮೇಲೆ ಪತಿ ಅಧಿಕಾರವಿಲ್ಲ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಅಂದರೆ ಒಬ್ಬ ಹೆಂಡತಿ ಅಥವಾ ಮತ್ತು ಪತ್ನಿ, ಆ ಪತ್ನಿ ಆ ತವ್ರ ಮನೆಯಿಂದ ತಂದಿರುವಂಥ ಏನೋ ಆಸ್ತಿ ಆಗಿರ್ಬೋದು, ಬಂಗಾರ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ಒಡವೆ ಆಗಿರ್ಬೋದು, ವಸ್ತು ಆಗಿರ್ಬೋದು, ಇನ್ನು ಮುಂತಾದ ಒಟ್ಟು ಅವ್ರ ಮನೆಯವರು ತವ್ರ ಮನೆಯವ್ರು ಕೊಟ್ಟಿರುವ ವಸ್ತುಗಳಿಗೆ ಗಂಡನಿಗೆ ಯಾವುದೇ ಹಕ್ಕು ಇಲ್ಲ ಅಂತ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ತವ್ರ ಮನೆ ತಂದದ್ದು ಆಕೆಗೆ ಸಂಬಂಧಿಸಿದೆ ಎಂದು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಹೇಳಿದೆ. ಅಂದರೆ ಕಷ್ಟದ ಸಮಯದಲ್ಲಿ ಗಂಡ ಬಳಸಿಕೊಳ್ಳಬಹುದೇ ವಿನ ಜಂಟಿ ಆಸ್ತಿಯಾಗಿ ಬಳಸಿಕೊಳ್ಳಲು ಅವಕಾಶವಿಲ್ಲ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಅಂದರೆ
ಇದು ಗಂಡ ಏನೋ ಕಷ್ಟ ಸಮಯದಾಗ ಇಬ್ಬರು ಕೂಡಿ ಅಷ್ಟೇ ಬಳಸಬೇಕು. ಇದು ಅಕ್ರಮವಾಗಿ ಏನಾದರೂ ಇಬ್ಬರಿಗೆ ಅಂದ್ರೆ ಅದರ ಪಾಲ್ಗಿಲ್ ತೊಗೊಂಗಿಲ್ಲ ಅನ್ನಂಗೆ ಅರ್ಥ. ಮುಂದೆ ನೋಡೋದಾದರೆ ಕರ್ನಾಟಕ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ 1ರಿಂದ 3ರವರೆಗೆ ನಲಿಕಲಿ ಅನುಷ್ಠಾನ. ಕರ್ನಾಟಕ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಗಳಲ್ಲಿ 1ರಿಂದ 3ನೇ ತರಗತಿಯವರೆಗೂ ಅನುಸರಿಸುತ್ತಿರುವ ನಲಿಕಲಿ ಕಾರ್ಯಕ್ರಮದಡಿ ವಿದ್ಯಾಪ್ರವೇಶ, ಸೇತುಬಂಧ ಕಲಿಕಾಂಶಗಳ ಕಲಿಕೆಯನ್ನು ಪ್ರಮುಖವಾಗಿ ಅನುಷ್ಠಾನ ಮಾಡುವಂತೆ ಶಾಲಾ ಶಿಕ್ಷಣ ಇಲಾಖೆ ಸೂಚನೆ ನೀಡಿದೆ ಇತ್ತೀಚೆಗೆ. ಅದೇ ರೀತಿ ಮುಂದೆ ನೋಡೋದಾದರೆ ಉದ್ಯಮಿ ಟ್ರೋಂಗ್ ಮೈಲ್ಯಾನ್ಗೆ ಮರಣ ದಂಡನೆ ನೀಡಲಾಗಿದೆ ಇತ್ತೀಚೆಗೆ. ವಿಯೆಟ್ನಾಂನ ಇತಿಹಾಸದಲ್ಲೇ ಅತಿ ದೊಡ್ಡ ಹಗರಣ ಎನಿಸಿದ 2.25 ಲಕ್ಷ ಕೋಟಿ ರೂಪಾಯಿ ವಂಚನೆ ಪ್ರಕರಣದಲ್ಲಿ ಪ್ರಮುಖ ರಿಯಲ್ ಎಸ್ಟೇಟ್ 67 ವರ್ಷದ ಮಹಿಳಾ ಉದ್ಯಮಿ ಯಾರು ಟ್ರೋಂಗ್ ಮೈ ಲ್ಯಾನ್ಗೆ ವಿಯೆಟ್ನಾಂ ನ್ಯಾಯಾಲಯ ಮರಣದಂಡನೆ ವಿಧಿಸಿದೆ ಇತ್ತೀಚೆಗೆ. ಇತ್ತೀಚೆಗೆ ಯಾವ ದೇಶ ಅಂದರೆ ವಿಯೆಟ್ನಾಂ ದೇಶ. ಯಾರಿಗೆ ಅಂದ್ರೆ ಟ್ರೋಂಗ್ ಮೈ ಲ್ಯಾಂಗ್ ಅವರಿಗೆ. ಯಾಕಂದ್ರೆ ಇವ್ರಿಗೆ 2.25 ಲಕ್ಷ ಅವರು ವಂಚನೆ ಮಾಡಿದ್ದಾರೆ ಅಥವಾ ವಂಚನೆ ಮಾಡಿದ್ದಾರೆ ಅಂತ ಹೇಳ್ಬೋದು ನಾವು. ಅದೇ ರೀತಿಯಾಗಿ ಸಿಯಾಚಿನ್ ಗಡಿಯಲ್ಲಿ ರಸ್ತೆ ನಿರ್ಮಿಸಿದ ಚೀನಾ ಇತ್ತೀಚೆಗೆ ಏನು ಮಾಡಿದೆ ಅಂದ್ರೆ ಸಿಯಾಚಿನ್ ಬಳಿ ದಾರಿಯನ್ನು ಅಥವಾ ರಸ್ತೆಯನ್ನು ನಿರ್ಮಾಣ ಚೀನಾ ಮಾಡಿದೆ. ಜಮ್ಮು ಕಾಶ್ಮೀರದ ಉತ್ತರ ಭಾಗದಲ್ಲಿರುವ ಪಾಕ್ ಆಕ್ರಮಿತ ಸಿಯಾಚಿನ್ ಪ್ರದೇಶದಲ್ಲಿ ಚೀನಾ ಮಿಲಿಟರಿಯು ಸಮಗ್ರ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಕಾರ್ಯಕ್ರಮ ಕೈಗೊಂಡಿದೆ. ಇದು ಹೊಸ ಕಾಂಕ್ರೀಟ್ ಸಂಸ್ಥೆಯನ್ನು ನಿರ್ಮಾಣ ಮಾಡುತ್ತಿರುವುದು. ಇದರ ಬಗ್ಗೆ ಉಪಗ್ರಹಗಳು ಸೆರೆ ಹಿಡಿದಿವೆ. ಉಪಗ್ರಹದಿಂದ ನೋಡಲಾಗಿದೆ ನಮ್ಮ ಭಾರತ ದೇಶದ ಏಜೆನ್ಸಿಗಳು ಅಲ್ಲಿ ಯಾವ ರೀತಿಯಾಗಿ ಅವರು ರೆಡಿ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಪಾಕ್ ಆಕ್ರಮಿತ ಕಾಶ್ಮೀರ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಶೇಕ್ಸ್ ಗಮ್ ಕಣಿವೆಯಲ್ಲಿ ಚೀನಾ ಸರ್ಕಾರ ರಸ್ತೆ ಮತ್ತಿತರ ಮೂಲ ಸೌಕರ್ಯ ಅಭಿವೃದ್ಧಿ ಕಾರ್ಯ ಕೈಗೊಂಡಿದೆ ಎಂದು ಹೇಳಬಹುದಾಗಿದೆ. ಅದೇ ರೀತಿ ಮುಂದೆ ನೋಡೋದಾದರೆ DRDOದಿಂದ ಜಲಾಂತರ್ಗಾಮಿ ವಿರೋಧಿ ಕ್ಷಿಪಣಿ ವ್ಯವಸ್ಥೆ ಸ್ಮಾರ್ಟ್ ಯಶಸ್ವಿಯಾಗಿ ಪರೀಕ್ಷೆ ಮಾಡಲಾಗಿದೆ. ಇತ್ತೀಚೆಗೆ ಏನು ಮಾಡಲಾಗಿದೆ ಅಂದರೆ DRDO ಸಂಸ್ಥೆಯ ಒಡಿಶಾದ ಕರಾವಳಿಯ ಡಾಕ್ಟರ್ APJ ಅಬ್ದುಲ್ ಕಲಾಂ ದ್ವೀಪದಲ್ಲಿ ಸೂಪರ್ಸಾನಿಕ್ ಮಿಸೈಲ್ ಅಸಿಸ್ಟೆಡ್ ರಿಲೀಸ್ ಆಫ್ ಟಾರ್ಪಿಡೋ ವ್ಯವಸ್ಥೆ ಹಾರಾಟ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿದೆ. ಇದು ಕರಾವಳಿ ಮತ್ತು ಯುದ್ಧನೌಕೆಗಳೊಂದಿಗೆ ಅಂದರೆ ಎರಡರೊಂದಿಗೆ ಉಡಾವಣೆ ಮಾಡಬಹುದಾದ ವ್ಯವಸ್ಥೆಯ ಅಭಿವೃದ್ಧಿಯು ಭಾರತೀಯ ನೌಕಾಪಡೆಯ ಶಕ್ತಿಯನ್ನು ಮತ್ತಷ್ಟು ಹೆಚ್ಚಿಸುವಂತಾಗಿದೆ. ಅದು ಸಾನಿಕ್ ಮಿಸೈಲ್ ಅಸಿಸ್ಟೆಡ್ ರಿಲೀಸ್ ಆಫ್ ಟಾರ್ಪಿಡೋ ಅಂತ ಹೇಳ್ಬೋದು. ಇದು ಮುಂದಿನ ಪೀಳಿಗೆ ಕ್ಷಿಪಣಿ ಆಧಾರಿತ ಲಘು ತೂಕದ ಟಾರ್ಪಿಡೋ ವಿತರಣಾ ವ್ಯವಸ್ಥೆಯಾಗಿದೆ. ಇದು ಹಗುರವಾದ ಟಾರ್ಪಿಡೋ ಆದ ಸಾಂಪ್ರದಾಯಿಕ ವ್ಯಾಪ್ತಿಯನ್ನು ಮೀರಿ ಭಾರತೀಯ ನೌಕಾಪಡೆಯ ಜಲಾಂತರ್ಗಾಮಿ ವಿರೋಧಿ ಯುದ್ಧ ಸಾಮರ್ಥ್ಯವನ್ನು ಹೆಚ್ಚಿಸಲು ಈ DRDO ಸಂಸ್ಥೆ ವಿನ್ಯಾಸಗೊಳಿಸಿದೆ. ಇದನ್ನು ಅದು ಸ್ಮಾರ್ಟ್ ಅಂತ ಹೇಳ್ಬೋದು ನಾವು. ಸ್ಮಾರ್ಟ್ ಅಂದ್ರೆ ಸೂಪರ್ಸಾನಿಕ್ ಮಿಸೈಲ್ ಅಸಿಸ್ಟೆಡ್ ರಿಲೀಸ್ ಆಫ್ ಟಾರ್ಪಿಡೋ ಸಿಸ್ಟಮ್ ಅಂತ ಹೇಳ್ಬೋದು. ಅದೇ ರೀತಿ ಮುಂದೆ ನೋಡೋದಾದರೆ ವಾಟ್ಸಪ್ ಸೇವೆಯನ್ನು ಸ್ಥಗಿತಗೊಳಿಸುವುದಕ್ಕಾಗಿ ಕಂಪನಿ ಎಚ್ಚರಿಕೆ ನೀಡಿದೆ. ಅಂದರೆ ವಾಟ್ಸಪ್ ಬಳಕೆದಾರರ ಗೌಪ್ಯತೆಯನ್ನು ರಕ್ಷಿಸುವ ಕ್ರಮವನ್ನು ರದ್ದುಪಡಿಸಲು ಬಲವಂತಪಡಿಸಿದರೆ ಭಾರತದಿಂದ ತನ್ನ ಸೇವೆಯನ್ನು ಸ್ಥಗಿತಗೊಳಿಸುವುದಾಗಿ ವಾಟ್ಸಪ್ ಕಂಪನಿ ಎಚ್ಚರಿಕೆ ನೀಡಿದೆ. ಅಂದರೆ ಈ ಚಾಟ್ಗಳು ಎಂಡ್ ಟು ಎಂಡ್ ಎನ್ಕ್ರಿಪ್ಟ್ ಆಗಿದ್ದು ಅದು ಬಳಕೆದಾರರ ಗೌಪ್ಯತೆ ಕಾಪಾಡಲು ನೆರವಾಗುತ್ತದೆ. ಆದರೆ ಆ ಅನುಕೂಲವನ್ನು ಮುರಿಯಲು ಬಲವಂತಪಡಿಸಿದರೆ ಭಾರತದಿಂದ ತನ್ನ ಸೇವೆಯನ್ನು ತ್ಯಜಿಸುವುದಾಗಿ ದೆಹಲಿ ಹೈಕೋರ್ಟ್ಗೆ ವಾಟ್ಸಪ್ ಕಂಪನಿ ತಿಳಿಸಿದೆ. ಯಾವುದು ವಾಟ್ಸಪ್ ಇತ್ತೀಚೆಗೆ. ಅದೇ ರೀತಿ ಮುಂದೆ ನೋಡೋದಾದರೆ ದುಬೈಯಲ್ಲಿ ಮಹಾಮಳೆ ದುರಂತ 75 ವರ್ಷದ ದಾಖಲೆ ಮಳೆಯಾಗಿದೆ. ಇದು
ಅಂದರೆ ಇತ್ತೀಚೆಗೆ ದುಬೈನಲ್ಲಿ ಧಾರಾಕಾರವಾಗಿ ಮಳೆ ಸುರಿದಿದೆ. ಅದು 75 ವರ್ಷ ಆದ ನಂತರ ಇದೇ ಮೊದಲ ಬಾರಿಗೆ ಮತ್ತೆ ಮಳೆಯಾಗಿದೆ ಎಂದು ಹೇಳಬಹುದು. ದುಬೈನಲ್ಲಿ ಮರಳುಗಾಡು ಹಾಗೂ ಹೆಚ್ಚಾಗಿ ಮಳೆಯನ್ನೇ ಕಾಣದ ಗಲ್ಫ್ನ ಪ್ರಮುಖ ದೇಶವಾದ ಅರಬ್ ಸಂಯುಕ್ತ ಸಂಸ್ಥಾನ ಅಂದರೆ ದುಬೈ ನಗರದಲ್ಲಿ ಎಂದೆಂದೂ ಕಂಡರಿಯದಂಥ ಮಳೆ ಸುರಿದು ಅಪಾರವಾದ ಹಾನಿ ಉಂಟು ಮಾಡಿದೆ. ಇದು ಅಂದರೆ ದುಬೈನಲ್ಲಿ ಇತ್ತೀಚೆಗೆ ಒಂದೇ ದಿನ 254 ಮಿಲಿಮೀಟರ್ ಮಳೆಯಾಗಿದೆ. ಇದು ಆ ಪ್ರದೇಶದಲ್ಲಿ 18 ತಿಂಗಳ ಬೀಳುವ ಮಳೆಯಾಗಿ ಸಾಮಾನ್ಯವಾಗಿದೆ. ಅಂದರೆ 18 ತಿಂಗಳು ಮಳೆ ಒಂದೇ ದಿನ ಬಿದ್ದಿದೆ ಎಂದು ಹೇಳಬಹುದು ನಾವು. ಭಾಳ ಇಂಪಾರ್ಟೆಂಟ್. ಇದು ನೋಡಿಕೊಳ್ಳಿ. ಮಳೆಯ ಪರಿಣಾಮವನ್ನು ನಿರ್ವಹಿಸುವಲ್ಲಿ ವಿಫಲವಾದ ದುಬೈ ನಗರ. ನೋಡಿಕೊಳ್ಳಿ ಫ್ರೆಂಡ್ಸ್, ಪಾಸ್ ಮಾಡಿ, ಸ್ಲೋ ಓದ್ತೀನಿ. ಅದೇ ರೀತಿಯಾಗಿ ಇದಕ್ಕೆ ಹವಾಮಾನ ಬದಲಾವಣೆ ಕಾರಣ ಎಂದು ಕೂಡ ಹೇಳಿದ್ದಾರೆ ಕೆಲವರ ಅಭಿಪ್ರಾಯ. ಅದು ನೋಡಿಕೊಳ್ಳಿ ಪಾಸ್ ಮಾಡಿಕೊಂಡು. ಈ ಮೋಡ ಬಿತ್ತನೆ ಬಗ್ಗೆ ನೋಡೋದಾದರೆ, ಕೃತಕವಾಗಿ ಮಳೆ ತರಲು ಅಳವಡಿಸಿಕೊಳ್ಳುವ ವಿಧಾನವೇ ಮೋಡ ಬಿತ್ತನೆ. ಅಂದರೆ ಕೃತಕವಾಗಿ ನಾವಾಗಿ ಇದನ್ನು ಮಳೆ ಬಾರಿಸೋದಕ್ಕಾಗಿ ಮೋಡ ಬಿತ್ತನೆ ಮಾಡುವುದೇ ಮೋಡ ಬಿತ್ತನೆ ಎಂದು ಹೇಳ್ಬೋದು. ಅಂದರೆ 1 ರಿಂದ 10 ಮೈಕ್ರಾನ್ ಗಾತ್ರದ ಮಳೆ ಹನಿಯನ್ನು ಕನಿಷ್ಠ 50 ಮೈಕ್ರಾನ್ ಗಾತ್ರಕ್ಕೆ ಹೆಚ್ಚಿಸುವ ಮೂಲಕ ಸಣ್ಣ ಪುಟ್ಟ ಹನಿಗಳು ಗಾಳಿಯಿಂದ ಚದುರಿ ಹೋಗದಂತೆ ತಡೆದು ಮಳೆ ಪ್ರಮಾಣವನ್ನು ಹೆಚ್ಚಿಸುವ ವಿಧಾನ ಮೋಡ ಬಿತ್ತನೆಗಾಗಿ ಮೋಡಗಳ ಮೇಲೆ ಸಿಲ್ವರ್ ಅಯೋಡೈಡ್ ಅಥವಾ ಒಣ ಮಂಜುಗಡ್ಡೆ ಅಂದರೆ ಇಂಗಾಲ ಡೈಆಕ್ಸೈಡನ್ನು ಸಿಂಪಡಿಸುತ್ತಾರೆ. ಸಣ್ಣ ಮಳೆ ಹನಿ ಅಥವಾ ಮೋಡ ಎಂದು ಇರ್ತಾವಲ್ಲ, ಅವೆಲ್ಲ ಒಂದೇ ರೀತಿಯಾಗಿ ಒಂದೇ ತವಲಿ ಕೂಡಲು ಸಿಲ್ವರ್ ಅಯೋಡೈಡ್ ಅಥವಾ ಇಂಗಾಲದ ಡೈಆಕ್ಸೈಡ್ ಅಂದರೆ ಇದರಲ್ಲಿ ಸಿಂಪಡಿಸ್ತಾರೆ ಒಂದೇ ಜಾಗದಲ್ಲಿ ಬರಲು. ಅದರಿಂದ ಮಳೆ ಆಗುವ ಸಾಧ್ಯತೆ ಇರುತ್ತದೆ ಹೆಚ್ಚಾಗಿ. ಮೋಡ ಬಿತ್ತನೆ ಪರಿಕಲ್ಪನೆಯನ್ನು ಅಮೆರಿಕದ ರಸಾಯನಶಾಸ್ತ್ರಜ್ಞ ವಿನ್ಸೆಂಟ್ ಸ್ಕೈಫೆರ್ ಅವರು 1946ರಲ್ಲಿ ಅಭಿವೃದ್ಧಿಪಡಿಸಿದ್ದಾರೆ. ಯಾರು? ವಿನ್ಸೆಂಟ್ ಸ್ಕೈಫೆರ್ 1946ರಲ್ಲಿ ಈ ಮೋಡ ಬಿತ್ತನೆಯನ್ನು ಅಭಿವೃದ್ಧಿಪಡಿಸಿದರು. ಮುಂದೆ ನೋಡಿದರೆ ವಿವಿಪ್ಯಾಟ್ ಹಾಗೂ EVM ಬಗ್ಗೆ ಅನುಮಾನ ಬೇಡ, ಬ್ಯಾಲೆಟ್ ಮರುಜಾರಿ ಇಲ್ಲ ಎಂದ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಅಂದರೆ ಇತ್ತೀಚೆಗೆ ಏನು ಮಾಡಿದೆ ಅಂದರೆ EVM ಮತಗಳು ಮತ್ತು ಎಲ್ಲ 100% ರಷ್ಟು ವಿವಿಪ್ಯಾಟ್ ಯಂತ್ರಗಳಲ್ಲಿನ ಮತಗಳನ್ನು ಪರಸ್ಪರ ಹೋಲಿಸಿ ನೋಡಬೇಕೆಂದು ಅರ್ಜಿ ಸಲ್ಲಿಸಿದ ಜೊತೆಗೆ EVM ಕಾರ್ಯಾಚರಣೆಯಲ್ಲಿ ಬದಲಾವಣೆ ಮಾಡಬೇಕು ಮತ್ತು ಮತಪತ್ರ ವ್ಯವಸ್ಥೆಯನ್ನು ಜಾರಿಗೆ ತರಬೇಕೆಂದು ಕೋರಲಾಗಿತ್ತು ಅರ್ಜಿದಾರರ ಅವರು. ಅಂದರೆ EVM ಇದೆಯಲ್ಲ, EVM ಬೇಡ, ಬದಲಾಗಿ ಬಾಕ್ಸ್ನಲ್ಲಿ ಯಾವಾಗ ಚೀಟಿ ಹಾಕ್ತಿರಲ್ಲ ಆ ಚೀಟಿ ರೀತಿಯಲ್ಲಿ ಎಣಿಸಿಗೆಸಿಂದ ಹೇಳ್ಬೇಕಂತ ಅರ್ಜಿಯನ್ನು ಹಾಕಲಾಗಿತ್ತು. ಅದು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ತಡೆದಿದೆ. ಪ್ರಕರಣ ನೋಡೋದಾದರೆ EVMನಲ್ಲಿ ದಾಖಲಾದ ಪ್ರತಿ ಮತವನ್ನು ವಿವಿಪ್ಯಾಟ್ನ ಪೇಪರ್ ಸ್ಲಿಪ್ ಜೊತೆ ತಾಳ ಮಾಡಲು ನಿರ್ದೇಶನ ನೀಡುವಂತೆ ಸುಪ್ರೀಂ ಕೋರ್ಟ್ನಲ್ಲಿ ಹಲವು ಅರ್ಜಿಗಳು ಸಲ್ಲಿಕೆಯಾಗಿದ್ದವು. ಈ ಕುರಿತು ಸುಪ್ರೀಂ ಕೋರ್ಟ್ ತಾನು ಚುನಾವಣೆ ವ್ಯವಸ್ಥೆಯನ್ನು ನಿಯಂತ್ರಿಸುವ ಪ್ರಾಧಿಕಾರವಿಲ್ಲ ಎಂದು ಹೇಳಿದೆ. ಚುನಾವಣಾ ಆಯೋಗ ಸಾಂವಿಧಾನಿಕ ಪ್ರಾಧಿಕಾರ ಆಗಿರುವುದರಿಂದ ಅದಕ್ಕೆ ನಿರ್ದೇಶನ ನೀಡಲು ಸಾಧ್ಯವಿಲ್ಲ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ಎಂದು ಹೇಳಬಹುದು. ನೋಡಿಕೊಳ್ಳಿ ಫ್ರೆಂಡ್ಸ್. ಅದೇ ರೀತಿಯಾಗಿ 2019ರಲ್ಲಿ ಸುಪ್ರೀಂ ಕೋರ್ಟ್ EVM ಬಗ್ಗೆ ಏನು ತೀರ್ಪು ಕೊಟ್ಟಿತ್ತು ಅಂತ ಅದು ನೋಡಿಕೊಳ್ಳಿ. ಅದೇ ರೀತಿಯಾಗಿ ಚುನಾವಣಾ ಆಯೋಗಕ್ಕೆ 2 ನಿರ್ದೇಶನ ನೀಡಿದ ಸುಪ್ರೀಂ ಕೋರ್ಟ್ ಬಗ್ಗೆ ನೋಡಿಕೊಳ್ಳಿ ಪಾಸ್ ಮಾಡಿಕೊಂಡು. ಅದೇ ರೀತಿಯಾಗಿ EVM ಮತ್ತು ವಿವಿಪ್ಯಾಟ್ಗಳ ಬಗ್ಗೆ ಮಾಹಿತಿ ನೋಡೋಣ. EVM ವಿದ್ಯುನ್ಮಾನ ಮತಯಂತ್ರ ಅಂತ ಹೇಳ್ಬೋದು. ಅಂದರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್. EVM ಅಂದರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್. ಭಾಳ ಇಂಪಾರ್ಟೆಂಟ್, ಆನ್ಲೈನಲ್ಲಿ ಬರ್ಬೋದು. ಕೇಂದ್ರ ಚುನಾವಣಾ ಆಯೋಗವು ಮೊದಲ ಬಾರಿಗೆ 1977ರಲ್ಲಿ ಸರ್ಕಾರಿ ಸಂಸ್ಥೆಗಳಾದ ಭಾರತ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಂದರೆ ಭಾರತ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಮತ್ತು ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾಕ್ಕೆ EVMಗಳನ್ನು ತಯಾರಿಸುವ ಹೊಣೆ ವಹಿಸಿದ್ದವು. ಈ ಭಾರತ ಸರ್ಕಾರ BEL ಮತ್ತು ECIL ಜೊತೆ ಈ EVM ತಯಾರಿಸಲು ಹೊಣೆ ವಹಿಸಿದ್ದವು. ಆದರೆ 2 ವರ್ಷಗಳ ಬಳಿಕ EVM ಮೂಲ ಮಾದರಿಯನ್ನು ಸಂಸ್ಥೆ ಪ್ರಸ್ತುತಪಡಿಸಿತು. 1980 ಆಗಸ್ಟ್ 6ರಂದು ಚುನಾವಣಾ ಆಯೋಗವು ರಾಜಕೀಯ ಪಕ್ಷಗಳಿಗೆ ಮೊದಲ ಬಾರಿಗೆ ಪರಿಚಯಿಸುತ್ತದೆ EVM ಅನ್ನು.
1982ರಲ್ಲಿ ಮೇ ತಿಂಗಳಿನಲ್ಲಿ ಜರುಗಿದ ಕೇರಳದ ಪರೂರು ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆಯಲ್ಲಿ EVMಗಳನ್ನು ಮೊದಲ ಬಾರಿಗೆ ಬಳಕೆ ಮಾಡಲಾಗಿದೆ. ಎಲ್ಲಿ? ಕೇರಳದ ಪರೂರು EVM ಅನ್ನು. ಅದೇ ರೀತಿಯಾಗಿ ಆದರೆ ಆ ಸಮಯದಲ್ಲಿ ಯಾವುದೇ ಯಂತ್ರದ ಬಳಕೆ ಕುರಿತು ಯಾವುದೇ ಕಾನೂನು ಇಲ್ಲದ ಕಾರಣ ಸುಪ್ರೀಂ ಕೋರ್ಟ್ EVM ಪುರಸ್ಕರಿಸಿದೆ. ಅದೇ ರೀತಿಯಾಗಿ ಈಗ ಜಗತ್ತಿನ 24 ರಾಷ್ಟ್ರಗಳಲ್ಲಿ EVM ಬಳಕೆ ಮಾಡಲಾಗುತ್ತಿದೆ. ಎಷ್ಟು? 24 ರಾಷ್ಟ್ರಗಳಲ್ಲಿ. ಭಾರತದಿಂದ ತಯಾರಿಸಿದ EVM ಯಂತ್ರಗಳನ್ನು ಬಳಸುತ್ತಿರುವ ದೇಶಗಳು ಯಾವಂದರೆ ಭೂತಾನ್ ಆಗಿರ್ಬೋದು, ನೇಪಾಳ, ಜೋರ್ಡಾನ್, ಮಾಲ್ಡೀವ್ಸ್, ನಮೀಬಿಯಾ ಮತ್ತು ಈಜಿಪ್ಟ್ ದೇಶಗಳು ಭಾರತದಿಂದ ತಯಾರಿಸಿದ EVM ಅನ್ನು ಬಳಸ್ತಿದ್ದಾವೆ ಎಂದು ಹೇಳಬಹುದು. ಅದೇ ರೀತಿಯಾಗಿ ಈ VVPAT ಇದನ್ನು ನೋಡಿರ್ತಾರೆ. ಇದು VVPATನ ವಿಸ್ತೃತ ರೂಪ ವೋಟರ್ ವೆರಿಫೈಯಬಲ್ ಪೇಪರ್ ಆಡಿಟ್ ಅಂತ ಹೇಳ್ಬೋದು, ಟ್ರಯಲ್ ಅಂತ. ಇತ್ತೀಚೆಗೆ ಎಲ್ಲರೂ ವೋಟ್ ಹಾಕಿ ಬಂದಿರ ಅನ್ಕೊತೀನಿ. ಅದರಲ್ಲಿ ನೋಡಿರ್ಬೋದು ನೀವು. ಇದ್ರ ಏನಪ್ಪ ಕೆಲಸ ಅಂದರೆ ಈ EVMಗಳನ್ನು ತಯಾರಿಸುವ ECIL ಸಂಸ್ಥೆ VVPATಗಳನ್ನು ತಯಾರಿಸ್ತದೆ. ಅಂದರೆ ECIL ಸಂಸ್ಥೆ ತಯಾರಿಸ್ತದೆ. ಅಂದರೆ ಮತದಾನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ತರಲು VVPATಗಳ ಅಳವಡಿಸಲಾಗಿದೆ. ಇದೇನು ಮಾಡಿರುತ್ತಂದರೆ VVPATಗಳೊಂದು ಇದು EVMಗೆ ಸಂಪರ್ಕಗೊಂಡ ಈ ಯಂತ್ರವು ಮತದಾರರು ಮತ ಚಲಾಯಿಸಿದ ತಕ್ಷಣ ಸ್ಲಿಪ್ ಮುದ್ರಿತ ಹೋಗುತ್ತೆ. ಅಂದರೆ ನೀವು ಇಲ್ಲಿ ಬಟನ್ ಒತ್ತಿರಲ್ಲ, ಅಂದರೆ ಎಲೆಕ್ಷನ್ ಟೈಮಲ್ಲಿ ಈ ಡಬ್ಬ್ಯಾಗೆ ಬರುತ್ತದೆ ಅಂತ ಹೇಳ್ತದೆ. ಒಟ್ಟು ಅಭ್ಯರ್ಥಿಯ ಚೀಟಿ, ಅವನ ಯಾವ ಪಕ್ಷದವನು, ಅವನ ಹೆಸರು ಎಲ್ಲ ಬರುತ್ತೆ ಅಂತ ಹೇಳ್ಬೋದು. ಇದು 7 ನಿಮಿಷ ಆಗೋಣ ಬರುತ್ತೆ, 7 ಸೆಕೆಂಡ್ ಆದಮೇಲೆ. ಅಂದರೆ ತಕ್ಷಣ ಸ್ಲಿಪ್ ಮುದ್ರಿಸಲಾಗುತ್ತೆ. ಆ ಚೀಟಿಯಲ್ಲಿ ಚಲಾವಣೆಗೊಂಡ ಮತದಾನ ಅಭ್ಯರ್ಥಿ ಹೆಸರು ಆಗಿರ್ಬೋದು, ಚುನಾವಣೆ ಚಿಹ್ನೆ ಇರುತ್ತದೆ. ಈ ಸ್ಲಿಪ್ VVPAT ಪರದೆಯ ಮೇಲೆ 7 ಸೆಕೆಂಡ್ಗಳ ಕಾಲ ಕಾಣಿಸುತ್ತದೆ. ಇದರಿಂದ ಮತದಾರ ತನ್ನ ಮತವು ತಾನು ಅನುಮೋದಿಸಿದ ಅಭ್ಯರ್ಥಿಗೆ ಹೋಗಿದೆ ಇಲ್ಲವೇ ಎಂಬುದು ಖಾತ್ರಿಪಡಿಸಿಕೊಳ್ಳಬಹುದು ಆಗಿದೆ. ಇದು ಅಂದರೆ ನಾನು ಓಟ್ ಹಾಕಿದ್ದು ಇತ್ತಿಗೆ ಇಲ್ಲ ಅಂತ ಕರೆಕ್ಟ್ ಇದೆಯಲ್ಲ ಅಂತ ನೋಡಿಕೊಳ್ಳಬಹುದಾಗಿದೆ. ಅದು 7 ನಿಮಿಷ ಆಗೋಣ ಮತ್ತು ಕೆಳಗೆ ಬೀಳ್ತದೆ. ಎಲ್ಲ ನೋಡಿದ್ದೀರ ನೀವು. ಈ ಭಾರತದಲ್ಲಿ ಮೊದಲ ಬಾರಿಗೆ VVPAT ಬಳಕೆ ಮಾಡಿದ್ದು ನಾಗಾಲ್ಯಾಂಡ್ನ ನಾಗಾಸೇನ ವಿಧಾನಸಭಾ ಕ್ಷೇತ್ರದಲ್ಲಿ ಇದನ್ನು ಬಳಸಲಾಗಿದೆ. ಅದರ ಮುಂದೆ ನೋಡೋದಾದರೆ ಶತ್ರು ಆಸ್ತಿಗೆ ಪದಮಿತ್ತ ಅಧಿಕಾರಿಗಳ ನೇಮಕ ಅಂದರೆ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ. ಇತ್ತೀಚೆಗೆ ದೇಶದಲ್ಲಿ ಎಲ್ಲ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಜಿಲ್ಲಾ ಮ್ಯಾಜಿಸ್ಟ್ರೇಟ್ಗಳು ತಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ಶತ್ರು ಆಸ್ತಿ ಕಾಯ್ದೆ ಅಧಿನಿಯಮದಲ್ಲಿರುವ ಆಸ್ತಿಗಳಿಗೆ ಪದನಿಮಿತ್ತ ಉಪಪಾಲಕರಾಗಿರ್ತಾರೆ ಎಂದು ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ. ಅಂದರೆ ಶತ್ರು ಆಸ್ತಿ ಅಂದರೆ ನಮ್ಮ ಭಾರತದಲ್ಲಿ ಜಾಗವನ್ನು ಖರೀದಿ ಮಾಡಿ ಅವನು ಬೇರೆ ದೇಶದಲ್ಲಿ ಹೋಗಿ ಅಲ್ಲೇ ಇದ್ದು ಬಿಡೋದು, ಅಲ್ಲೇ ಇರ್ತಾನಲ್ಲ, ಅವನ ಆಸ್ತಿ ಏನಾಗ್ತದೆ, ನಮಗೆ ಶತ್ರು ಆಸ್ತಿ ಆಗ್ತದೆ. ಈ ಆಸ್ತಿಗೆ ಈ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಇದೇನಂತಾರೆ ಪಾಲಕದಾರ ಅಂತ ಹೇಳ್ಬೋದು. ಈ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ದೇಶವನ್ನು ಅಂದರೆ 1947ರಿಂದ 1962 ಅವಧಿಯಲ್ಲಿ ಬಿಟ್ಟು ಪಾಕಿಸ್ತಾನ, ಚೀನಾಗಳ ಪೌರತ್ವ ಪಡೆದವರು ಬಿಟ್ಟು ಹೋಗಿರುವ ಆಸ್ತಿಗಳನ್ನು ಶತ್ರು ರಾಷ್ಟ್ರಗಳೆಂದು ಕರೆಯುತ್ತಾರೆ. ನಮ್ಮ ದೇಶವನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋಗಿರ್ತಾರಲ್ಲ, ಅವರ ಆಸ್ತಿಗಳನ್ನು ಶತ್ರು ಆಸ್ತಿ ಎಂದು ಕರೀತಾರೆ. ಇವು ಆಸ್ತಿಗೆ ಯಾರಪ್ಪ ಅಂದ್ರೆ ಪಾಲಕದಾರ ಈಗ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಎಂದು ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ ಎಂದು ಹೇಳ್ಬೋದು. ಅದೇ ರೀತಿಯಾಗಿ ನೋಡೋದಾದರೆ ಇತ್ತೀಚೆಗೆ ಅಮಿತಾಬ್ ಬಚ್ಚನ್ಗೆ 2024 ಲತಾ ದೀನ್ನಾಥ್ ಮಂಗೇಶ್ವರ್ ಪುರಸ್ಕಾರ ನೀಡಲಾಗಿದೆ. ನಾವು ನೋಡಿರ್ಬೋದು ಕರೆಂಟ್ ಅಫೇರ್ಸ್ ಮಾಡುವಾಗ ಈ ಲತಾ ದೀನ್ನಾಥ್ ಮಂಗೇಶ್ವರ್ ಪುರಸ್ಕಾರ ಅಮಿತಾಬ್ ಬಚ್ಚನ್ಗೆ ನೀಡಲಾಗಿದೆ ಎಂದು ನಾವು ಕೇಳಿದ್ದೀವಿ. ಅಂದರೆ ಖ್ಯಾತ ಗಾಯಕಿ ಲತಾ ಮಂಗೇಶ್ವರ್ ಅವರ ಹೆಸರಿನಲ್ಲಿ ನೀಡಲಾಗುವ ಲತಾ ದೀನ್ನಾಥ್ ಮಂಗೇಶ್ವರ್ ಪ್ರಶಸ್ತಿಯನ್ನು ಬಾಲಿವುಡ್ನ ನಟ ಆಗಿರುವ ಅಮಿತಾಬ್ ಬಚ್ಚನ್ ಅವರಿಗೆ ನೀಡಲಾಗಿದೆ. ಅಂದರೆ ಮುಂಬೈನಲ್ಲಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿದೆ 2024 ಏಪ್ರಿಲ್ 24ರಂದು. ಇದು ಅತ್ಯುತ್ತಮ ಕೊಡುಗೆ ನೀಡಿದವರಿಗೆ ಲತಾ ಮಂಗೇಶ್ವರ್ ಕುಟುಂಬದವರು 2022ರಿಂದ ನೀಡುತ್ತಾ ಬಂದಿದ್ದಾರೆ. ಇದು ಯಾವುದು ಸಮಾಜದಲ್ಲಿ ಅತ್ಯುತ್ತಮ ಕೊಡುಗೆ ನೀಡಿದವರಿಗೆ
2022ರಲ್ಲಿ ಮೊದಲ ಬಾರಿ ಪಡೆದವರು ಯಾರಂದರೆ ನರೇಂದ್ರ ಮೋದಿಯವರು ಮೊದಲ ಬಾರಿಗೆ ಲತಾ ದೀನಾಥ್ ಮಂಗೇಶ್ಕರ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅದೇ ರೀತಿಯಾಗಿ 2023ರಲ್ಲಿ ಲತಾ ಮಂಗೇಶ್ಕರ್ ಅವರ ಸಹೋದರಿಯಾಗಿರುವ ಆಶಾ ಭೋಸ್ಲೆ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ 2023ರಲ್ಲಿ. ಈಗ 2024ರಲ್ಲಿ ಪಡೆದವರು ಅಮಿತಾಬ್ ಬಚ್ಚನ್. ಅದೇ ರೀತಿಯಾಗಿ ನೋಡೋದಾದರೆ ಭಾಗವತ ಸುಬ್ರಹ್ಮಣ್ಯಂ ದ್ವಾರೇಶ್ವರ ನಿಧನರಾಗಿದ್ದಾರೆ ಇತ್ತೀಚೆಗೆ. ಇವರು ಯಕ್ಷಗಾನಗಳಲ್ಲಿ ಒಂದಾದ ಬಡಗುತಿಟ್ಟು ಯಕ್ಷಗಾನ ಭಾಗವತ ಸುಬ್ರಹ್ಮಣ್ಯಂ ದ್ವಾರೇಶ್ವರ ಅವರು ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಿಧನರಾಗಿದ್ದಾರೆ ಅಂತ ಹೇಳ್ಬೋದು. ಇವರಿಗೆ 46 ವಯಸ್ಸಾಗಿದ್ದೆವು. ಇತ್ತೀಚೆಗೆ ವೇಷ ಕೊಳಚುತ್ತಿರುವಾಗಲೇ ಇಹಲೋಕ ತ್ಯಜಿಸಿದ ಯಕ್ಷಗಾನ ಸವ್ಯಸಾಚಾರ ಅಂದರೆ ಗಂಗಾಧರ್ ಪುತ್ತೂರು. ಭಾಳ ಇಂಪಾರ್ಟೆಂಟ್, ನೋಡಿಕೊಳ್ಳಿದ್ವಿ. ಕೊನೆಯದಾಗಿ 2024ರ T20 ವಿಶ್ವಕಪ್ ಟೂರ್ನಿಗೆ ಉಸೇನ್ ಬೋಲ್ಟ್ ಮತ್ತು ಯುವರಾಜ್ ಸಿಂಗ್ ಮತ್ತು ಕ್ರಿಸ್ ಗೇಲ್ ಅವನ್ನು ರಾಯಭಾರಿಯಾಗಿ ನೇಮಕ ಮಾಡಲಾಗಿದೆ ಇತ್ತೀಚೆಗೆ. ಅಂದರೆ ವೆಸ್ಟ್ ಇಂಡೀಸ್ ಮತ್ತು ಅಮೆರಿಕದಲ್ಲಿ ನಡೆಯಲಿರುವ ICC T20 ವಿಶ್ವಕಪ್ ಟೂರ್ನಿಗೆ ವಿಶ್ವದ ವೇಗದ ಆಟಗಾರರಾಗಿರುವ ಜಮೈಕಾದ ಉಸೇನ್ ಬೋಲ್ಟ್ ಅವರನ್ನು ಸದ್ಭಾವ ರಾಯಭಾರಿಯಾಗಿ ನೇಮಕ ಮಾಡಿದಾಗಿದೆ. ಇದನ್ನು ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಂಸ್ಥೆ ಘೋಷಿಸಿದೆ. ಅದೇ ರೀತಿಯಾಗಿ ಕೆರೆಬಿಯನ್ ದ್ವೀಪ ರಾಷ್ಟ್ರ ಮತ್ತು ಅಮೆರಿಕದಲ್ಲಿ ಬೋಲ್ಟ್ T20 ವಿಶ್ವಕಪ್ ಬಗ್ಗೆ ಪ್ರಚಾರ ಮಾಡಲಿದ್ದಾರೆ. ಇವರು ಯಾರು? ಉಸೇನ್ ಬೋಲ್ಟ್. ಇವರು ಕೆರೆಬಿಯನ್ ದ್ವೀಪ ರಾಷ್ಟ್ರ ಮತ್ತು ಅಮೆರಿಕಗಳಲ್ಲಿ ಪ್ರಚಾರವನ್ನು ಮಾಡಲಿದ್ದಾರೆ. ಉಸೇನ್ ಬೋಲ್ಟ್ ಅವರಿಗೆ 2016ರಲ್ಲಿ 3 ಕ್ರಮಾನುಗತ ಪಂದ್ಯಗಳಲ್ಲಿ 3 ಚಿನ್ನದ ಪದಕವನ್ನು ಪಡೆದು ಟ್ರಿಬಲ್ ಎಂಬ ಒಲಿಂಪಿಕ್ಸ್ ಬಿರುದನ್ನು ಪಡೆದಿದ್ದರು. T20 ವರ್ಲ್ಡ್ ಕಪ್ನ ICC ಪುರುಷರ ವಿಶ್ವಕಪ್ಗೆ ಅದೇ ರೀತಿಯಾಗಿ ಭಾರತದ ಕ್ರಿಕೆಟ್ ತಾರೆಯಾಗಿರುವ ಯುವರಾಜ್ ಸಿಂಗ್ ಮತ್ತು ವೆಸ್ಟ್ ಇಂಡೀಸ್ ಕ್ರಿಸ್ ಗೇಲ್ ಅವರು ಸದ್ಭಾವನಾ ರಾಯಭಾರಿಯಾಗಿ ನೇಮಕ ಮಾಡಲಾಗಿದೆ. ಇವರಿಗೂ ಕೂಡ ಯಾರಿಗೆ? ಯುವರಾಜ್ ಸಿಂಗ್ ಮತ್ತು ಕ್ರಿಸ್ ಗೇಲ್. ಭಾಳ ಇಂಪಾರ್ಟೆಂಟ್ ಆಗಿದೆ. ಈ ಮೂಲಕ ಉಸೇನ್ ಬೋಲ್ಟ್, ಯುವರಾಜ್ ಸಿಂಗ್, ಕ್ರಿಸ್ ಗೇಲ್ ಅವರಿಗೆ T20 ವಿಶ್ವಕಪ್ನ ಸದ್ಭಾವನಾ ರಾಯಭಾರಿಯಾಗಿ ಕಾರ್ಯನಿರ್ವಹಿಸಲಿದ್ದಾರೆ. 3 ಜನ ಒಟ್ಟಿನಲ್ಲಿ ಉಸೇನ್ ಬೋಲ್ಟು, ಯುವರಾಜ್ ಮತ್ತು ಕ್ರಿಸ್ ಗೇಲ್ ಆಗಿರ್ಬೋದು. ಅದೇ ರೀತಿಯಾಗಿ ಯುನಿಸೆಫ್ ಭಾರತದ ಸಂಸ್ಥೆಯ ನೂತನ ರಾಯಭಾರಿಯಾಗಿ ಬಾಲಿವುಡ್ನ ನಟಿಯಾಗಿರುವ ಕರೀನಾ ಕಪೂರ್ ಅವರು ಅಲ್ಲಿ ರಾಯಭಾರಿಯಾಗಿದ್ದಾರೆ. ಇಲ್ಲಿ ಯುನಿಸೆಫ್ನ ಭಾರತದ ಸಂಸ್ಥೆಯಿಂದ ಕರೀನಾ ಕಪೂರ್. ಭಾಳ ಇಂಪಾರ್ಟೆಂಟ್ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿಗೆ ಇಷ್ಟೇ ವಿಡಿಯೋ ಆಯಿತು. ಮ್ಯಾಗ್ಝಿನ್ ಕೂಡ ಮುಗಿತು. ಜೂನ್ ಮ್ಯಾಗ್ಝಿನ್ ಮುಂದಿನ ದಿನಗಳಲ್ಲಿ ನೋಡೋಣ. ನೀವೇನಾದರೂ ನಮ್ಮ ಚಾನಲ್ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡೋ ಮೂಲಕ ನಾವು ಅಪ್ಲೋಡ್ ಮಾಡೋ ವೀಡಿಯೋನ ಬೇಗ ನೋಟಿಫಿಕೇಷನ್ ಮುಖಾಂತರ ನೋಡಿಕೊಳ್ಳಿ. ಅದೇ ರೀತಿಯಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಇಲ್ಲಿ ಅಂದರೆ ಮೆಂಟಲ್ ಎಬಿಲಿಟಿ, ಇದರದ್ದು ಮೆಂಟಲ್ ಎಬಿಲಿಟಿ ಹಾಕಿದ್ದೇನೆ ನೋಡಿ, ಅಲ್ಲಿ ಮೇದು ಮೆಂಟಲ್ ಎಬಿಲಿಟಿ PDF ಮಾಡಿ ಹಾಕಿದ್ದೇನೆ, ನೋಡಿಕೊಳ್ಳಿ ಫ್ರೆಂಡ್ಸ್. ಉತ್ತಮವಾದ ವಿಷಯವನ್ನು ನಾವು ನೋಡೋಣ ಮುಂದಿನ ದಿನಗಳಲ್ಲಿ ನಮ್ಮ ಚಾನಲ್ಗೆ. ಅದೇ ರೀತಿ ಶೇರ್, ಸಬ್ಸ್ಕ್ರೈಬ್ ಎಲ್ಲ ಕಡೆ ಇಂದ ಮಾಡಿಸಿ, ಅದೇ ರೀತಿಯಾಗಿ ನಮಗೆ ಪ್ರೋತ್ಸಾಹವನ್ನು ನೀಡಿ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ನಮಗೆ ಜೋಶ್ ಬರುತ್ತೆ. ಆವಾಗ ಮಾಡೋಣ, ಕಲಿಬೇಕು ಅಷ್ಟೇ ಎಲ್ಲ ನಮ್ಮ ಹುಡುಗರು ಅಷ್ಟೇ, ಏನೋ ಜೀವನದಾಗ. ಓಕೆ ಫ್ರೆಂಡ್ಸ್, ಬಾಯ್. ಎಲ್ಲರೂ ಸರಿಯಾಗಿ ಓದಿಕೊಳ್ಳಿ. ಈ ಮೇ ತಿಂಗಳದು ಇನ್ನೊಂದು ಸಲ 2x ಸ್ಪೀಡ್ನಲ್ಲಿಟ್ಟು ನೋಡಿಕೊಳ್ಳಿ. 2x ಸ್ಪೀಡಲ್ಲಿ ಇಟ್ಟುಕೊಂಡು ಬೇಗನೆ ಒಂದು ಸಲ ಮೇ ತಿಂಗಳದು ಮ್ಯಾಗ್ಝಿನನ್ನು ನೋಡಿಕೊಂಡು ಬಿಡಿ. ಡೈಲಿ ಒಂದು 2 ವೀಡಿಯೋ ನೋಡಿದರೆ ಮುಗಿದ್ಬಿಡುತ್ತೆ ಫ್ರೆಂಡ್ಸ್ ಜಲ್ದಿ. ಓಕೆ ಫ್ರೆಂಡ್ಸ್, ಬಾಯ್. ಮುಂದಿನ ಅಂದರೆ ಜೂನ್ ತಿಂಗಳ ಮ್ಯಾಗ್ಝಿನಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್. ಅದೇ ರೀತಿಯಾಗಿ ರಾತ್ರಿ ಕ್ವಿಜ್ ನಡೀತೆ. ಸರಿಯಾದ ಉತ್ತರವನ್ನು ಹಾಕಿ ಅದು ಕ್ವಿಜ್ಜಿಗೆ ಲೈಕ್ ಕೂಡ ಮಾಡಿ. ಬಾಯ್ ಫ್ರೆಂಡ್ಸ್.